ಕಾಂಗ್ರೆಸ್ನಲ್ಲಿ ಹೊಗೆಯಾಡುತ್ತಿದೆ ಬದಲಾವಣೆ ಬೆಂಕಿ. ಸಿಎಂ ಬದಲಾವಣೆ ಬಗ್ಗೆ ತೆರೆಮರೆಯಲ್ಲಿ ಆಗ್ತಿದೆ ಚರ್ಚೆ. ಮುಡಾ ಕೇಸ್ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ. ಕೋರ್ಟ್ ಅಗ್ನಿ ಪರೀಕ್ಷೆಯಲ್ಲಿ ಸಿದ್ದರಾಮಯ್ಯ ಸೋತ್ರೆ ಸಂಕಷ್ಟಕ್ಕೆ ಒಳಗಾಗಲಿದ್ದಾರೆ. ಹೈಕೋರ್ಟ್ ಆದೇಶದ ಮೇಲೆ ನಿಂತಿದೆ ಸಿದ್ದು ಭವಿಷ್ಯ. ಗ್ಯಾರಂಟಿ ನ್ಯೂಸ್ನಲ್ಲಿ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೈಕಮಾಂಡ್ ಅಂಗಳದಲ್ಲೂ ನಡೆಯುತ್ತಿದೆ ಬಿಗ್ ಚರ್ಚೆ. ಬದಲಾವಣೆ ಬಗ್ಗೆ ವರಿಷ್ಠರು ನಡೆಸುತ್ತಿದ್ದಾರೆ ಸಮಾಲೋಚನೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಸಾಧಕ ಬಾಧಕ ಏನು? ರಾಜೀನಾಮೆ ಕೊಟ್ರೆ ರಾಜಕೀಯವಾಗಿ ಆಗುವ ನಷ್ಟವೇನು? ಈಗಾಗಲೇ ರಾಜ್ಯ ನಾಯಕರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಮುಂದಿನ ನಡೆ ಬಗ್ಗೆ ಪ್ರತ್ಯೇಕವಾಗಿ ಮಾಹಿತಿ ಸಂಗ್ರಹಿಸಲಾಗಿದೆ. ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿರುವ ಹೈಕಮಾಂಡ್. ಎಡವಟ್ಟು ಆಗದಂತೆ ಎಚ್ಚರಿಕೆ ಹೆಜ್ಜೆ ವಹಿಸಿರೋ ವರಿಷ್ಠರು. ರಾಜ್ಯದ ಬೆಳವಣಿಗೆ ಬಗ್ಗೆ ವರದಿ ಪಡೆಯುತ್ತಿರುವ ಎಐಸಿಸಿ. ಸುರ್ಜೇವಾಲಾ ಮೂಲಕ ಖರ್ಗೆಗೆ ತಲುಪುತ್ತಿದೆ ರಿಪೋರ್ಟ್. ನೇರವಾಗಿ ಖರ್ಗೆಗೆ ರವಾನೆ ಆಗುತ್ತಿದೆ ರಾಜಕೀಯ ಬೆಳವಣಿಗೆ ರಿಪೋರ್ಟ್. ಕೋರ್ಟ್ ಕೇಸ್ನ ಸ್ಥಿತಿಗತಿ ಏನು? ಮುಂದೆ ಏನಾಗಬಹುದು? ಶಾಸಕರ ಮೂಡ್ ಹೇಗಿದೆ? ಸಿದ್ದರಾಮಯ್ಯ ಪರವಾಗಿ ಇದ್ದಾರಾ ಇಲ್ವಾ? ಎಐಸಿಸಿ ಅಧ್ಯಕ್ಷರ ಕೈ ಸೇರುತ್ತಿದೆ ಪಿನ್ ಟು ಪಿನ್ ಮಾಹಿತಿ. ಕಾಂಗ್ರೆಸ್ನಲ್ಲಿ ಹೊಗೆಯಾಡುತ್ತಿದೆ ಬದಲಾವಣೆ ಬೆಂಕಿ. ಸಿಎಂ ಬದಲಾವಣೆ ಬಗ್ಗೆ ತೆರೆಮರೆಯಲ್ಲಿ ಆಗ್ತಿದೆ ಚರ್ಚೆ. ಮುಡಾ ಕೇಸ್ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ. ಕೋರ್ಟ್ ಅಗ್ನಿ ಪರೀಕ್ಷೆಯಲ್ಲಿ ಸಿದ್ದರಾಮಯ್ಯ ಸೋತ್ರೆ ಸಂಕಷ್ಟಕ್ಕೆ ಒಳಗಾಗಲಿದ್ದಾರೆ. ಹೈಕೋರ್ಟ್ ಆದೇಶದ ಮೇಲೆ ನಿಂತಿದೆ ಸಿದ್ದು ಭವಿಷ್ಯ. ಗ್ಯಾರಂಟಿ ನ್ಯೂಸ್ನಲ್ಲಿ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೈಕಮಾಂಡ್ ಅಂಗಳದಲ್ಲೂ ನಡೆಯುತ್ತಿದೆ ಬಿಗ್ ಚರ್ಚೆ. ಬದಲಾವಣೆ ಬಗ್ಗೆ ವರಿಷ್ಠರು ನಡೆಸುತ್ತಿದ್ದಾರೆ ಸಮಾಲೋಚನೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಸಾಧಕ ಬಾಧಕ ಏನು? ರಾಜೀನಾಮೆ ಕೊಟ್ರೆ ರಾಜಕೀಯವಾಗಿ ಆಗುವ ನಷ್ಟವೇನು? ಈಗಾಗಲೇ ರಾಜ್ಯ ನಾಯಕರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಮುಂದಿನ ನಡೆ ಬಗ್ಗೆ ಪ್ರತ್ಯೇಕವಾಗಿ ಮಾಹಿತಿ ಸಂಗ್ರಹಿಸಲಾಗಿದೆ. ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿರುವ ಹೈಕಮಾಂಡ್. ಎಡವಟ್ಟು ಆಗದಂತೆ ಎಚ್ಚರಿಕೆ ಹೆಜ್ಜೆ ವಹಿಸಿರೋ ವರಿಷ್ಠರು. ರಾಜ್ಯದ ಬೆಳವಣಿಗೆ ಬಗ್ಗೆ ವರದಿ ಪಡೆಯುತ್ತಿರುವ ಎಐಸಿಸಿ. ಸುರ್ಜೇವಾಲಾ ಮೂಲಕ ಖರ್ಗೆಗೆ ತಲುಪುತ್ತಿದೆ ರಿಪೋರ್ಟ್. ನೇರವಾಗಿ ಖರ್ಗೆಗೆ ರವಾನೆ ಆಗುತ್ತಿದೆ ರಾಜಕೀಯ ಬೆಳವಣಿಗೆ ರಿಪೋರ್ಟ್. ಕೋರ್ಟ್ ಕೇಸ್ನ ಸ್ಥಿತಿಗತಿ ಏನು? ಮುಂದೆ ಏನಾಗಬಹುದು? ಶಾಸಕರ ಮೂಡ್ ಹೇಗಿದೆ? ಸಿದ್ದರಾಮಯ್ಯ ಪರವಾಗಿ ಇದ್ದಾರಾ ಇಲ್ವಾ? ಎಐಸಿಸಿ ಅಧ್ಯಕ್ಷರ ಕೈ ಸೇರುತ್ತಿದೆ ಪಿನ್ ಟು ಪಿನ್ ಮಾಹಿತಿ.